बीदर जिला विकलांग कल्याण समिति द्वारा जिला प्रभारी मंत्री के कार्यालय के सामने अपनी मांगों को लेकर धरना दिया गया और कहा गया कि बीदर जिला विकलांग कल्याण समिति की ओर से विकलांगों के लिए 5% अनुदान के कार्यान्वयन और बीदर दक्षिण निर्वाचन क्षेत्र में विकलांगों को श्रीचक्र वाहन वितरित करने में देरी के कारण विभिन्न मांगों के लिए 25/3/2023 को जिला प्रभारी मंत्री के कार्यालय के सामने एक प्रतीकात्मक धरना आयोजित किया गया था। इस प्रतीकात्मक धरने को संबोधित करते हुए बीदर जिला विकलांग व्यक्ति कल्याण समिति के जिला अध्यक्ष राजप्पा एम पातरपल्ली ने मीडिया से बात की। इस अवसर पर बीदर जिला विकलांग व्यक्ति कल्याण समिति के पदाधिकारी उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब जरूर करें। अंगविकल हितरक्षणा समिति वतीಯಿಂದ ಇಂದು 16/5/2025 ವಿವಿಧ ಬೇಡಿಕೆ ಈಡೇರಲು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ। ಹಲವಾರು ಸಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದರೂ ಯಾವುದೇ ನಮ್ಮ ಬೇಡಿಕೆಗಳು ಸ್ಪಂದಿಸಿಲ್ಲ। ಮಾನ್ಯ ಸಚಿವರಾದ ಶ್ರೀ ಬಂಡೆಪ್ಪ ಕಾಶೆಂಪುರ ಅವರ ಅನುದಾನದಲ್ಲಿ ತ್ರಿಚಕ್ರ 21 ಜನ ಅಂಗವಿಕಲ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಿಸಲು ಅನುದಾನ ನೀಡಿರುತ್ತಾರೆ। 2023ರಲ್ಲಿ 23/5/2023ರಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದ ಶ್ರೀ ಬಂಡೆಪ್ಪ ಕಾಶೆಂಪುರ ಅವರ ಅನುದಾನದಲ್ಲಿ 21 ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಿಸಲು ಅನುದಾನ ನೀಡಿರುತ್ತಾರೆ। ಆದರೆ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇಲ್ಲಿವರೆಗೆ ವಿತರಿಸಲು ವಿಳಂಬ ಮಾಡುತ್ತಿದ್ದಾರೆ। ಇದರ ಕುರಿತು ಹಲವಾರು ಸಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು। ಯಾವುದೇ ನಮ್ಮ ತ್ರಿಚಕ್ರ ವಾಹನಗಳು ವಿತರಣೆ ಮಾಡಿಲ್ಲ। ಅದು ವಿತರಣೆ ಮಾಡದ ಕಾರಣ ಇವತ್ತು ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ। ಈ ವೆಹಿಕಲ್ ಇವತ್ತು ವಿತರಣೆ ಮಾಡುವವರೆಗೆ ಇವತ್ತು ನಾವು ಇಲ್ಲೇ ಧರಣಿ ಕೂಡ್ತೇವೆ। ಮತ್ತು ಬೀದರ್ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಯಲ್ಲಿ ಇರ್ತಕ್ಕಂಥ ಶೇಕಡ 5 ಅನುದಾನವು ಅಂಗವಿಕಲ ಬಳಕೆಯಾಗದೆ ದುರುಪಯೋಗ ಆಗುತ್ತಿದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸಿಎಸ್ ಅವರಿಗೆ ಮನವಿ ಸಲ್ಲಿಸಿದರು। ಶೇಕಡ 5 ಅನುದಾನವು ಅಂಗವಿಕಲರಿಗೆ ಬಳಕೆ ಆಗ್ತಿಲ್ಲ, ದುರ್ಬಳಕೆ ಆಗ್ತಿದೆ। ಅಂಗವಿಕಲರಿಗಾಗಿ ಶೇಕಡ 5 ಅನುದಾನ ಇದೆ। ಕೇವಲ ಪ್ರೆಸ್ ಅಲ್ಲಿ, ಮೀಡಿಯಾದಲ್ಲಿ, ಮೀಟಿಂಗ್ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಅಂಗವಿಕಲರಿಗೆ 5% ನೀಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ। ಆದ್ರೆ ಯಾವುದೇ ಅಂಗವಿಕಲರಿಗೆ ಇದರ ಉಪಯೋಗ ಆಗ್ತಾ ಇಲ್ಲ, ದುರುಪಯೋಗ ಆಗ್ತಿದೆ। ಪದೇ ನಾವು ಯಾವ ರೀತಿ ಅಂದ್ರೆ ಸರ್ ಮೇಡಮ್, ಪ್ರತಿ ವರ್ಷ ನಾವು ರ್ಯಾಪ್ ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಹೇಳಿ ಹಣ ಬಳಕೆ ಮಾಡ್ಕೊಳ್ತಿದ್ದಾರೆ। ಅಂಗವಿಕಲರಿಗೆ ಯಾವುದೇ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ। ವಿವಿಧ ಅಂಗವಿಕಲರಿಗೆ ಸಹಾಯವಾಣಿಗೆ ತೆಗೆದು ಅಂಗವಿಕಲ ಉಪಯೋಗ ಆಗ್ಲಿಕ್ಕೆ ಯಾವುದೇ ವಿವಿಧ ಇಲಾಖೆ ಇರ್ತಕ್ಕಂಥ ಮಾಹಿತಿ ಅಂಗವಿಕಲರಿಗಿಲ್ಲ, ಪರದಾಡ್ತಿದ್ದಾರೆ। ಮಾಹಿತಿ ಕೇಂದ್ರ ತೆಗೆದು ಮಾಹಿತಿ ನೀಡಲು 5% ಅನುದಾನದಲ್ಲಿ ಮಾಹಿತಿ ಕೇಂದ್ರ ತೆಗಿಬೇಕಂತೇಳಿ ಬೀದರ್ ಜಿಲ್ಲೆ ಎಲ್ಲಾ ತಾಲೂಕ್ ಪಂಚಾಯತ್ಗಳಲ್ಲಿ ಶೇಕಡ 5 ಅನುದಾನ ಬಳಕೆ ಆಗ್ಬೇಕು। ಗ್ರಾಮ ಪಂಚಾಯತ್ ನಲ್ಲಿ 5% ಇದೆ, ಜಿಲ್ಲಾ ಪಂಚಾಯತ್ ನಲ್ಲಿದೆ, ಶಾಸಕರ ಸಂಸದರ ಬಳಿ 5% ಇದೆ। ಆದ್ರೆ ನಮ್ಮ ಅಂಗವಿಕಲರಿಗೆ ಬಳಕೆ ಆಗ್ತಿಲ್ಲ। ಇದನ್ನು ಖಂಡಿಸಿ ನಾವು ಇವತ್ತಿನ ಧರಣಿ ಕುಂತಿದ್ದೇವೆ।